ಈಗ ನೀವು D1 ಚಾರ್ಟ್ ಇವತ್ತು ಒಂದು ನವಾಂಶ ಮಾಡೋಣ, ಅದೇ ದೊಡ್ಡದಾಗಿರುತ್ತೆ, ಅಷ್ಟು ಸಾಕು ಆಯ್ತಾ. ಅದನ್ನ ನೀವು ನಂಗೆ ಮಿನಿಮಮ್ 3 to 4 ಚಾರ್ಟ್ ನೀವು ಮಾಡಿ ಕಳಿಸ್ಲೇಬೇಕಿದು ಆಯ್ತಾ. ಓಕೆ ನವಾಂಶ ಹೇಗೆ ಈಗ D1 ಚಾರ್ಟ್ ಎಲ್ಲ ಗೊತ್ತಾಯ್ತಲ್ವಾ, ಲಗ್ನ ಅಂದ್ರೆ ಕುಂಡ್ಲಿ ಇಲ್ಲ. ಕುಂಡ್ಲಿ ಹಾ, ಗೊತ್ತಾಯ್ತಾ? ಈಗ ನೀವು ದಿವ್ಯ ಚಕ್ಷುನ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ವರ್ಷಕ್ಕೆ. ಅದ್ರಲ್ಲಿ ಡಿವಿಷನಲ್ ಚಾರ್ಟ್ ಎಲ್ಲ ಬರುತ್ತೆ. ಯಾವ್ದು ಮೇಡಮ್ ಆ್ಯಪ್? ಇವಾಗ ಡೌನ್ಲೋಡ್ ಮಾಡ್ಬೇಕಾ ಮೇಡಮ್? ಆ ಇವಾಗ ಡೌನ್ಲೋಡ್ ಮಾಡ್ಬೇಕಾ ಮೇಡಮ್? ಬೇಡ ನೆಕ್ಸ್ಟ್ ಟೈಮ್ಗೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ. ದಿವ್ಯ ಚಕ್ಷು ಓಕೆ ಆಯ್ತಾ, ದಿವ್ಯ Okay. ಚಕ್ಷು ಆಯ್ತಾ. ಓಕೆ ಏನಕ್ಕೆ ಇದು ಅಂದ್ರೆ, ಈಗ ನವಾಂಶನ ನಾವ್ ಯಾಕೆ ನೋಡ್ತೀವಿ, ಜನರಲಿ ಮದ್ವೆಗೆ ಮ್ಯಾಚ್ ಮಾಡಕ್ಕೆ ನೋಡ್ತೀವಿ ಅಲ್ವಾ. ನವಾಂಶ ಚಾರ್ಟ್ ನ ಹೇಗೆ ಫಸ್ಟ್ ನವಾಂಶ ಚಾರ್ಟ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆ ಆಯ್ತಾ. ಓಕೆ ಕ್ರಿಯೇಟ್ ಮಾಡಿ ಹಾಗೆ ನವಾಂಶ ಅಂದ್ರೆ ಏನು ಅನ್ನೋದನ್ನ ಫಸ್ಟ್. ನವಾಂಶಲ್ಲಿ ಏನೇನ್ ಇರ್ಬೇಕು ಅಂದ್ರೆ, ಇವಾಗ D1 ಚಾರ್ಟ್ ಒಂದ್ ಕಡೆ ಇಟ್ಕೋಬೇಕು, D9 ಚಾರ್ಟ್ ಒಂದ್ ಕಡೆ ಇಟ್ಕೋಬೇಕು ಆಯ್ತಾ. ನವಾಂಶ D9 ಅಂದ್ರೆ ಆಯ್ತಾ. D1 ಚಾರ್ಟ್ಗೂ D9 ಚಾರ್ಟ್ಗೂ ಅಂದ್ರೆ, ಇವಾಗ ಎಕ್ಸಾಂಪಲ್ ತುಲಾ ರಾಶಿಯಲ್ಲಿ ಶುಕ್ರ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲ ಚಂದ್ರ ಇತ್ತು. ನವಾಂಶಲ್ಲೂ ತುಲಾ ರಾಶಿಲೇ ಶುಕ್ರ ಅಥವಾ ಚಂದ್ರ ಕೂತಿದ್ರೆ ಅದಕ್ಕೆ ಭಾವೋತ್ತಮ ಅಂತಾರೆ. ಓಕೆ ಅಂದ್ರೆ ಒಂದೇ ಅಂದ್ರೆ ಏನು ಅಂದ್ರೆ, ಈಗ ಅದು 4ನೇ ಮನೆ ಆಗಿದ್ರೆ, ಮನೆ ಅಂದ್ರೆ ಭಾವಗಳು ಅಂತ ಕರಿತೀವಿ ಅಲ್ವಾ. ಹೌದು ಈಗ ಇನ್ನೊಂದ್ಸತಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಲೈಕ್ ಒಂದೇ ಅಂದ್ರೆ ಹೌಸ್ 4ನೇ ಮನೆಯಲ್ಲೇ ಶುಕ್ರ ಚಂದ್ರ ಇತ್ತು, ಇದು 4ನೇ ಮನೆಯಲ್ಲೇ ಆಗಿರ್ಲಿ, ಯಾವುದೇ ರಾಶಿ ಆಗಿರ್ಲಿ, 4 ಅಂತ ಬರ್ಬೇಕು ಲಗ್ನ. ಇಲ್ಲಿ ತುಲಾ ಲಗ್ನ ಆಗಿರ್ಲಿ, ಅಲ್ಲಿ ಕನ್ಯಾ ಲಗ್ನ ಆಗಿರ್ಲಿ ಬರಲ್ಲ. 4 ಇಲ್ಲಿ ತುಲಾ ಲಗ್ನ ಇಂದ 4ನೇ ಮನೆಯಲ್ಲಿ ಗ್ರಹ ಇದೆ, ಶನಿ ಕೂತಿದೆ, ಕುಜ ಕೂತಿದೆ. ಅಲ್ಲಿ ಕನ್ಯಾ ಲಗ್ನನೇ ಆಗ್ಬೋದು, ಸಿಂಹ ಲಗ್ನನೇ ಆಗ್ಬೋದು. 4ನೇ ಮನೇಲಿ ಅದೇ ಕುಜ ಶನಿ ಕೂತಿತ್ತು ಅಂದ್ರೆ ಯಾವುದೇ ಗ್ರಹ ಆಗ್ಬೋದು, ಅದು ಭಾವೋತ್ತಮ. ಅಂದ್ರೆ ಏನು, ಇಲ್ಲಿ ಲಗ್ನದಿಂದ ಅದೇ ಭಾವ ಅದೇ ಹೌಸ್ ಆಗ್ಬೇಕು, ಅಲ್ಲಿ ಲಗ್ನದಿಂದ ಅದೇ ಮನೆ ಆಗ್ಬೇಕು. ಯಾವುದೇ ಲಗ್ನ ಆಗ್ಲಿ ಪರವಾಗಿಲ್ಲ, ಅದಕ್ಕೆ ಭಾವೋತ್ತಮ ಅಂತ ಕರೀತಾರೆ ಆಯ್ತಾ. ಇಲ್ಲಿ ತುಲಾ ರಾಶಿಲೇ ಶುಕ್ರ ಕೂತಿದ್ದು, ಅಲ್ಲೂ ತುಲಾ ರಾಶಿಲೇ ಕೂತು ಎಷ್ಟನೇ ಮನೆ ಯಾರು ಆಗಿರ್ಬೋದು, ಒಂದೇ ರಾಶಿಯಲ್ಲಿ ಕೂತಾಗ ಅದನ್ನ ವರ್ಗೋತ್ತಮ ಅಂತ ಕರೀತಾರೆ. ಒಂದೇ ರಾಶಿಯಲ್ಲಿ ಗ್ರಹಗಳು ಯಾವುದೇ ಅಂದ್ರೆ D1 ಅಥವಾ D9 ಅಲ್ಲಿ ಕೂತಿದ್ರೆ ಅದನ್ನ ವರ್ಗೋತ್ತಮ ಅಂತಾರೆ. ಒಂದೇ ಮನೆ ಭಾವ ಅಂದ್ರೆ 2ನೇ ಮನೆ, 3ನೇ ಮನೆ, 4ನೇ ಮನೆ, ಯಾವುದೇ ಲಗ್ನ ಆಗ್ಲಿ, 2, 3, ಇಲ್ಲಿ ಮೇಷಲ್ ಕೂತಿರ್ತಾನೆ, ಅಲ್ಲಿ ಕುಂಭ ಕೂತಿರ್ತಾನೆ, ಆದ್ರೆ ಇಲ್ಲಿನ ಲಗ್ನದಿಂದನೂ 2 ಆಗಿರ್ಬೇಕು, ಅಲ್ಲೂ ಲಗ್ನದಿಂದ 2 ಆಗಿರ್ಬೇಕು. ಹೌಸಸ್ ನ ಭಾವ ಅಂತ ತಗೊಳ್ತೀವಲ್ಲ, ಒಂದೇ ಹೌಸಸ್ ಅಲ್ಲಿ ಕೂತಾಗ ಅಂದ್ರೆ ಪ್ಲೇಸಸ್ ಆಫ್ ಹೌಸಸ್ ಅಂದ್ರೆ 2ನೇ ಮನೆ, 4ನೇ ಮನೆ ಅಷ್ಟನೇ ಭಾವದಲ್ಲಿ ಕೂತಾಗ, ಇಲ್ಲೂ 5ನೇ ಮನೆ ಕೂತು ಅಲ್ಲೂ 5ನೇ ಮನೆಯಲ್ಲಿ ಕೂತಾಗ ಭಾವೋತ್ತಮ ಆಗ್ತಾನೆ. ಇಲ್ಲೂ ಒಂದೇ ರಾಶಿಯಲ್ಲಿ ಕೂತು ಅಂದ್ರೆ ಮಿಥುನದಲ್ಲೇ ಕೂತ್ಕೊಂಡು ಅಲ್ಲೂ ಮಿಥುನ್ ರಾಶಿಯಲ್ಲೇ ಕೂತ್ಕೊಂಡಾಗ ಅದನ್ನ ವರ್ಗೋತ್ತಮ ಅಂತ ಕರೀತಾರೆ. ಇವ್ರಿಗೆಲ್ಲ ಸ್ಟ್ರಾಂಗ್ ಯೋಗಗಳು ಆಗಿ, ಅಂದ್ರೆ ಏನಂತಾರೆ, ಗುರುವಿಗೆ ಶಕ್ತಿ ಜಾಸ್ತಿ ಆಗತ್ತೆ ವರ್ಗೋತ್ತಮ ಅಥವಾ ಭಾವೋತ್ತಮ ಆದಾಗ ಆಯ್ತಾ. ಇನ್ನೊಂದು, ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ D1 ಅಲ್ಲಿ ನೀಚ ಸ್ಥಾನದಲ್ಲಿ ಇದೆ ಅನ್ಕೊಳ್ಳಿ ಗ್ರಹ, ಅದೇ D9 ಅಲ್ಲಿ ಏನಾದ್ರು ಉಚ್ಚ ಸ್ಥಾನ ಆಗೋದ್ರೆ ಮದ್ವೆ ನಂತರ D9 ಚಾರ್ಟ್ ಯಾವಾಗ ನೋಡ್ತೀವಿ, ನಮ್ ಮದ್ವೆ ನಂತರ ಜೀವನನ ನೋಡಕ್ಕೆ D9 ನೋಡ್ತೀವಿ. ಅಥವಾ ನಾವು ಮದ್ವೆನೇ ಆಗಿಲ್ಲ ಅಂದ್ರೆ 36 ವರ್ಷದ ನಂತರ ಅದೇ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ ಆಯ್ತಾ. ಏಕೆ ನೋಡ್ತೀವಿ D1 D9 ಅಂದ್ರೆ, D1 ಚಾರ್ಟ್ ಅಲ್ಲಿ ಏನಾದ್ರು ನೀಚ ಸ್ಥಾನದಲ್ಲಿ ಇತ್ತು ಈ ಗ್ರಹ ಅಂದ್ರೆ, ಅಥವಾ ಅದೇ ನವಾಂಶದಲ್ಲಿ ಏನಾದ್ರು ಉಚ್ಚ ಸ್ಥಾನದಲ್ಲಿ ಇತ್ತು ಅಂದ್ರೆ ಮದ್ವೆ ನಂತರ ಅದ್ರ ಆ ಗ್ರಹ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು ಆಯ್ತಾ. ಇದನ್ನು ನೀಚ ಭಂಗ ರಾಜಯೋಗ ತರನೇ ತಗೊಳ್ಬಹುದು. ಅಲ್ಲಿ ನೀಚ ಆಯ್ತು, ಇಲ್ಲಿ ಭಂಗ ಆಗಿ ನವಾಂಶದ ನಂತರ ಭಂಗ ಆಗಿ ರಾಜಯೋಗ ಕೊಡ್ತು ಆಯ್ತಾ. ಇನ್ನೊಂದು ತಗೊಳ್ತೀವಿ, ಅದೇ D1 ಚಾರ್ಟ್ ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಗ್ರಹ ನವಾಂಶದಲ್ಲಿ ಏನಾದ್ರು ನೀಚ ಆಗೋಯ್ತು ಅಂದ್ರೆ ರಾಜಭಂಗ ಯೋಗ.
ಓಕೆ, ಹುಟ್ಟಿದಾಗ ಫುಲ್ ಚೆನ್ನಾಗೆಲ್ಲ ಇರುತ್ತೆ, ಮದ್ವೆ ನಂತರ ನೀಚ ಸ್ಥಾನಕ್ಕೆ ವರ್ಕ್ ಮಾಡ್ತಾ ಇರುತ್ತೆ ಆತರ, ಆಯ್ತಾ. ಓಕೆ ಒಂದು ನೀಚಭಂಗ ರಾಜಯೋಗ ತರ ಆಗತ್ತೆ. ಇಲ್ಲಿ D1 ನಲ್ಲಿ ನೀಚ ಆಗಿದ್ದು D9 ಅಲ್ಲಿ ಉಚ್ಚ ಆದ್ರೆ ನೀಚಭಂಗ ರಾಜಯೋಗ ತರ ವರ್ಕ್ ಆಗತ್ತೆ. D1 ನಲ್ಲಿ ನೀಚ ಇದ್ದು D9 ಅಲ್ಲಿ ಉಚ್ಚ ಇದ್ದಾಗ ರಾಜಭಂಗ ಯೋಗ ಅನ್ನೋ ತರ ಕ್ರಿಯೇಟ್ ಆಗತ್ತೆ. ಓಕೆನಾ? ಮತ್ತೆ ಫಸ್ಟ್ ನಾವು ನೋಡ್ಕೋಬೇಕು ಪ್ಲಾನೆಟ್ಸ್ ನ D1 9 ಅಲ್ಲಿ ಹೆಂಗ್ ನೋಡ್ಕೊಳ್ತೀವಿ. ಫಸ್ಟ್ ಯಾವ್ಯಾವ್ದು ನೋಡ್ಕೊಳ್ತೀವಿ, ವರ್ಗೋತ್ತಮ ಆಗಿದ್ಯಾ, ಭಾವೋತ್ತಮ ಆಗಿದ್ಯಾ, ಉಚ್ಚ ನೀಚದಲ್ಲಿದ್ಯಾ, ಮತ್ತೆ ಇಲ್ಲಿ ಹೇಗ್ ಕೂತಿದೆ, ಇಲ್ಲಿ ಹೇಗ್ ಕೂತಿದೆ ಅಂತ ಕಂಪೇರ್ ಮಾಡ್ಕೋಬೇಕು ಫಸ್ಟ್, ಆಯ್ತಾ. ಅದಾದ್ಮೇಲೆ ಅವರು ಪೊಟೆನ್ಶಿಯಲ್ ಎಲ್ಲ ನೋಡ್ಬೇಕು, ಎಷ್ಟು ಕರೆಕ್ಟ್ ಆಗಿದೆ ಅಂತೆಲ್ಲ ನೋಡ್ಕೋಬೇಕು, ಆಯ್ತಾ. ನೆಕ್ಸ್ಟ್ ಎರಡನೇ ರೀತಿ, ಹೇಗೆ ಅವರು ನವಾಂಶಕ್ಕೆ ಹೋಗ್ತಾರೆ ಅಂತ, ಆಯ್ತಾ. ಈಗ D1 ಚಾರ್ಟ್ ಅಲ್ಲಿ ಇರ್ತಾರೆ, ಹೇಗ್ ನವಾಂಶಕ್ಕೆ ಹೋಗ್ಬಿಡಕ್ ಸಾಧ್ಯ ಅಲ್ವಾ? ಹೇಗೆ ಅಂತ ನೋಡ್ಬೇಕಲ್ಲ, ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಹೇಗೆ ಅಂದ್ರೆ, ಒಂದು ಮನೆಯ 9 ಭಾಗ ಆಗಿ ಡಿವೈಡ್ ಮಾಡಿದಾಗ್ಲೇ D9 ಅಲ್ವಾ, ಡಿವಿಷನಲ್ 9th ಡಿವಿಷನಲ್ ಚಾರ್ಟ್ ಅಂತ ನವಾಂಶ, ಆಯ್ತಾ. ಹೇಗೆ ನಾವು ಡಿವಿಷನಲ್ ಚಾರ್ಟ್ಸ್ ನ ನೋಡ್ತೀವಿ ಅಂದ್ರೆ, ಒಂದು ಮನೆಯ ಭಾಗಗಳು ಮಾಡಿ ನೋಡ್ಕೊಳ್ತಾಗ 9 ಭಾಗ ಮಾಡಿದಾಗ ಸಿಗದೆ ನವಾಂಶ ಚಾರ್ಟ್ ಅಂತ. 9 ಟೈಮ್ಸ್ ಝೂಮ್ ಆಗ್ತಿರ್ತೀವಲ್ವಾ, ಈಗ ಸುಮ್ನೆ ಒಂದು ಪಿಕ್ಚರ್ ನೋಡ್ತಿರ್ತೀವಿ, ಝೂಮ್ ಆಗ್ದಾಗ ಕ್ಲಾರಿಟಿ ಸಿಗ್ತಿರುತ್ತೆ ಅಲ್ವಾ. ಅದೇ 9 ಟೈಮ್ಸ್ ಝೂಮ್ ಆಗ್ದಾಗ ಈ ತರ ಇರುತ್ತೆ ನವಾಂಶ ಅಂತ ಹೇಳ್ತಾರೆ. ಓಕೆನಾ? ಈಗ ಹೇಗೆ ಅದನ್ನ ನೋಡ್ಕೊಳ್ಳೋದು ಅಂದ್ರೆ, ನಾನೀಗೊಂದು ಪರ್ಟಿಕ್ಯುಲರ್ ಚಾರ್ಟ್ ಇವಾಗಿಂದ ಚಾರ್ಟ್ ತಗೊಳ್ತೀವಿ. ಈಗ ನೋಡಿ, ಮಿಥುನ ಲಗ್ನದಲ್ಲಿ ಗುರು, ಶುಕ್ರ, ಚಂದ್ರ, 3ನೇ ಮನೇಲಿ ಚಂದ್ರ, ಕೇತು, 9ನೇ ಮನೇಲಿ ರಾಹು, ಶನಿ, ಕುಜ, ಸೂರ್ಯ, ಬುಧ ಎಲ್ಲ ಕೂತಿದ್ದಾರೆ, ಆಯ್ತಾ. ನಾವ್ ಹೇಗೆ ತಗೋಬೇಕು, ನೀವು ಹಾಕೊಳ್ಳಿ ಹಿಂದೂ ಕ್ಯಾಲೆಂಡರ್. ಹಾಕೊಂಡ್ರಾ? ಮೇಡಮ್. ಹಾ, ಫಸ್ಟ್ ಏನೇನ್ ನೋಡ್ಬೇಕು ಅಂತ ಹೇಳಿದ್ನಲ್ಲ, ಮೊದಲನೇದು ಸಿಂಹ ರಾಶಿ, ಉತ್ತರ ನಕ್ಷತ್ರ, ಲಗ್ನ ಮಿಥುನ ಅಂತ ಬಂತ. ಹೌದು ಮೇಡಮ್. ನೆಕ್ಸ್ಟ್ ದಶಮಿ ತಿಥಿ ಅಂತ ಶುಕ್ಲ ಪಕ್ಷ ಬಂತ. ಹೌದು ಮೇಡಮ್. ಯೋಗ ಕರ್ಣ ಲಾಸ್ಟ್ ಟೈಮ್ ಮಾಡಿದ್ದೆ, ಜ್ಞಾಪಕ ಇದೆಯಾ? ಹೌದು ಮೇಡಮ್. ವಜ್ರ ಯೋಗ ತೈತಿಲ್ಯ ಕರ್ಣ ಇದೆ ಅಂತಲ್ವಾ, ಆಯ್ತಾ. ಹೌದು ಮೇಡಮ್. ಸರಿ, ಇವಾಗ ಇಲ್ಲಿಂದ ಬರೋದು. ಇಲ್ಲಿ ನೋಡಿ, ಲಗ್ನ ಬಂದು ಮಿಥುನ್ ರಾಶಿ, 23ನೇ ಡಿಗ್ರಿ, ಪುನರ್ವಸು ನಕ್ಷತ್ರದಲ್ಲಿ 2ನೇ ಪಾದದಲ್ಲಿ ಇದ್ದಾನೆ, ಆಯ್ತಾ. ಹೇಗೆ ಇವಾಗ ನಾನು, ಆಯ್ತಾ, ಈ ತರ ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲ ಓದ್ಕೋಬೇಕು, ಆಯ್ತಾ. ಅವಾಗ ಇಲ್ಲೇ ಅರ್ಧ ಪಿಕ್ಚರ್ ಸಿಗತ್ತೆ. ಸಿಂಹ, ಉತ್ತರ ನಕ್ಷತ್ರ, ಲಗ್ನ ಮಿಥುನ, ಲಗ್ನಾಧಿಪತಿ ಇಲ್ಲೋಯ್ತು, ಮತ್ತೆ ಕರ್ಣ, ವಜ್ರ ಎಲ್ಲ ನೋಡಿದಾಗ ದಶಮಿ ಅವ್ರ ಬಿಹೇವಿಯರ್ ಹೆಂಗೆ ಅಂತ ಗೊತ್ತಾಯ್ತು ಅಂತೆಲ್ಲ ತಿಳ್ಕೊಬೇಕು. ಮಿಥುನ ಲಗ್ನದವ್ರು ಇವರು, ಸಿಂಹ ರಾಶಿಯವರು, ಅದೆಲ್ಲ ಗೊತ್ತಾಗ್ಬೇಕು, ಆಯ್ತಾ. ಹೇಗೆ ಇವಾಗ ಫಸ್ಟ್ ಡಿವೈಡ್ ಮಾಡೋದು ಅಂದ್ರೆ ಹೇಳ್ತೀನಿ ನೋಡಿ. ಅಶ್ವಿನಿಯಿಂದ ರೇವತಿ ನಕ್ಷತ್ರದವರೆಗೂ ಎಲ್ಲ ಬರುತ್ತಲ್ವಾ ನಿಮ್ಗೆ? ಯಾವ್ಯಾವ ಪಾದಗಳು ಯಾವ್ಯಾವ ರಾಶಿಗೆ ಹೋಗುತ್ತೆ ಗೊತ್ತಲ್ವಾ? ಬಹಳ ಇಂಪಾರ್ಟೆಂಟ್ ಅನ್ನೋದು ಅದಕ್ಕೆ. ಸೊ ಈಗ ನೀವು ಮೇಷ ರಾಶಿಯಿಂದ ಇಟ್ಕೊಳ್ಳಿ. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಇದ್ರೆ ಅದ್ ಮೇಷ ರಾಶಿ. ಓಕೆ, ಯಾವಾಗ್ಲೂ ನಕ್ಷತ್ರದ ಮೊದಲನೇ ಪಾದಗಳು ಅಗ್ನಿ ತತ್ವಕ್ಕೆ ಸೇರ್ಕೊಳ್ಳುತ್ತೆ. ಎರಡನೇ ಪಾದಗಳು ಎಲ್ಲ ಭೂಮಿ ತತ್ವಕ್ಕೆ ಸೇರ್ಕೊಳ್ಳುತ್ತೆ, ಪೃಥ್ವಿ ತತ್ವಕ್ಕೆ. 3ನೇ ಪಾದ ವಾಯು ತತ್ವಕ್ಕೆ ಸೇರ್ಕೊಳ್ಳುತ್ತೆ. 4ನೇ ಪಾದ ಜಲ ತತ್ವಕ್ಕೆ ಸೇರುತ್ತೆ, ಆಯ್ತಾ. ಸೊ ಈಗ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದ ಅಂದ್ರೆ ಅಗ್ನಿ ತತ್ವ, ಮೇಷದಲ್ಲೇ ಕೂತ್ಕೊಳ್ಳುತ್ತೆ ನವಾಂಶಲ್ಲಿ. ಅದೇ ಅಶ್ವಿನಿ ನಕ್ಷತ್ರ 2ನೇ ಪಾದ ಇದ್ರೆ ನವಾಂಶಲ್ಲಿ ಹೋಗ್ಬಿಟ್ಟು ವೃಷಭ ರಾಶಿಲಿ ಕೂತ್ಕೊಳ್ಳುತ್ತೆ. ಅದೇ ಅಶ್ವಿನಿ ನಕ್ಷತ್ರದ 3ನೇ ಪಾದ ಅಂದ್ರೆ ನವಾಂಶಲ್ಲಿ ಹೋಗ್ಬಿಟ್ಟು ಮಿಥುನ್ ರಾಶಿಲಿ ಕೂತ್ಕೊಳ್ಳುತ್ತೆ. ಅದೇ ಅಶ್ವಿನಿ ನಕ್ಷತ್ರದ 4ನೇ ಪಾದ ಈ ಕುಂಡ್ಲಿಲಿದ್ರೆ ಹೋಗ್ಬಿಟ್ಟು ಜಲತತ್ವದಲ್ಲಿ ಕೂತ್ಕೊಳ್ಳುತ್ತೆ. ಆತರ ಸೇಮ್ ಅಶ್ವಿನಿಯಿಂದ
ಅಶ್ವಿನಿ 4 ಪಾದ ಮೇಷ ಇಂದ ಕರ್ಕಾಟಕ. ನೆಕ್ಸ್ಟ್ ಭರಣಿ 4 ಪಾದ ಯಾವುದು ಸಿಂಹ ಇಂದ ವೃಶ್ಚಿಕಕ್ಕೆ ಹೋಗುತ್ತೆ.